ಶಂಖಪುಷ್ಪ ಹೂವಿನ ಬಗ್ಗೆ ಇವತ್ತು ನಾನು ನಿಮಗೆ ಈ ವಿಡಿಯೋದಲ್ಲಿ ನನಗೆ ತಿಳಿದಿರುವಂತಹ ಮಾಹಿತಿಯನ್ನು ಮತ್ತು ಅದರ ಉಪಯೋಗಗಳನ್ನು ಹಂಚಿಕೊಳ್ತಾ ಇದ್ದೀನಿ. ಶಂಖಪುಷ್ಪ ಒಂದು ಔಷಧೀಯ ಸಸ್ಯವಾಗಿದೆ. ಇದರ ಹೂವುಗಳು ನೀಲಿ ಅಥವಾ ಬಿಳಿಯ ಬಣ್ಣದಲ್ಲಿ ಹೆಚ್ಚಾಗಿ ಕಾಣಿಸುತ್ತವೆ. ಇದು ಶಂಖದ ಆಕಾರದಲ್ಲಿ ಇರುವುದರಿಂದ ಇದನ್ನು ಶಂಖಪುಷ್ಪ ಅಂತ ಕರೆಯುತ್ತೇವೆ. ಆಯುರ್ವೇದದಲ್ಲಿ ಇದನ್ನು ನೆನಪಿನ ಶಕ್ತಿ, ಏಕಾಗ್ರತೆ ಮತ್ತು ಮಾನಸಿಕ ಆರೋಗ್ಯವನ್ನು ಸುಧಾರಿಸಲು ಹೆಚ್ಚಾಗಿ ಬಳಸಲಾಗುತ್ತದೆ. ವಿದ್ಯಾರ್ಥಿಗಳಲ್ಲಿ ನೆನಪಿನ ಶಕ್ತಿ ಮತ್ತು ಕಲಿಕೆಯ ಸಾಮರ್ಥ್ಯವನ್ನು ಹೆಚ್ಚಿಸಲು ಬಳಸಲಾಗುತ್ತದೆ. ಓದು ಮತ್ತು ಇತರ ಕೆಲಸಗಳಲ್ಲಿ ಗಮನ ಕೇಂದ್ರೀಕರಿಸಲು ಸಹಾಯ ಮಾಡುತ್ತದೆ ಅಂತ ನಂಬಲಾಗಿದೆ. ಮಾನಸಿಕ ಒತ್ತಡ, ಆತಂಕ ಮತ್ತು ಅಶಾಂತಿಯನ್ನು ಕಡಿಮೆ ಮಾಡಲು ಕೂಡ ಬಳಸುತ್ತಾರೆ. ನಿದ್ರಾಹೀನತೆಯ ಸಮಸ್ಯೆಯನ್ನು ತಗ್ಗಿಸಲು ಕೂಡ ಸಹಾಯವಾಗಬಹುದು. ಇದು ಮೆದುಳು ಮತ್ತು ನರಮಂಡಲದ ಕಾರ್ಯಕ್ಷಮತೆಯನ್ನು ಬೆಂಬಲಿಸುತ್ತದೆ ಎಂದು ಆಯುರ್ವೇದದಲ್ಲಿ ಹೇಳಲಾಗಿದೆ. ಕೆಲವು ಸಾಂಪ್ರದಾಯಿಕ ತಲೆನೋವಿನ ಔಷಧಿಗಳಲ್ಲಿ ಕೂಡ ಇದನ್ನು ಬಳಸಲಾಗುತ್ತದೆ. ಮನಸ್ಸನ್ನು ಶಾಂತಗೊಳಿಸುವ ಗುಣಗಳಿಂದ ಪರೋಕ್ಷವಾಗಿ ಸಹಾಯ ಮಾಡಬಹುದು. ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಕೆಲವು ಔಷಧೀಯಗಳಲ್ಲಿ ಬಳಸುತ್ತಾರೆ. ದೈಹಿಕ ಮತ್ತು ಮಾನಸಿಕ ಆಯಾಸವನ್ನು ಕಡಿಮೆ ಮಾಡಲು ಉಪಯುಕ್ತವೆಂದು ಪರಿಗಣಿಸಲಾಗಿದೆ. ದೇಹದ ಸಾಮಾನ್ಯ ಆರೋಗ್ಯವನ್ನು ಕಾಪಾಡಲು ಸಹ ಸಹಾಯ ಮಾಡುತ್ತದೆ. ಇದು ಶಂಖಪುಷ್ಪವನ್ನು ಯಾವ ರೀತಿಯಾಗಿ ಬಳಸಬಹುದು ಅನ್ನೋದನ್ನು ಇವಾಗ ನೋಡೋಣ. ಇದನ್ನು ಕಷಾಯ ಅಂದರೆ ಡಿಕಾಕ್ಷನ್ ರೂಪದಲ್ಲಿ ನೀರಿನಲ್ಲಿ ಇದರ ಎಲೆ, ಹೂವು ಅಥವಾ ಬೇರುಗಳನ್ನು ಚೆನ್ನಾಗಿ ಕುದಿಸಿ ಅದು ಆರಿದ ನಂತರ ಕುಡಿಯಬಹುದು. ಮತ್ತು ಅದನ್ನು ಪುಡಿಯಾಗಿ ಕೂಡ ಉಪಯೋಗಿಸಿ, ಅಂದರೆ ಈ ಗಿಡದಿಂದ ಒಣಗಿಸಿದ ಸಸ್ಯದ ಭಾಗಗಳನ್ನು ಪುಡಿ ಮಾಡಿ ನೀರು ಅಥವಾ ಹಾಲಿನೊಂದಿಗೂ ಕೂಡ ಸೇವಿಸುತ್ತಾರೆ. ಇದನ್ನು ಆಯುರ್ವೇದ ಔಷಧ ಅಂಗಡಿಗಳಲ್ಲಿ ಈ ಶಂಖಪುಷ್ಪ ಸಿರಪ್ ಕೂಡ ಸಿಗುತ್ತೆ. ಆದರೆ ವೈದ್ಯರ ಅನುಮತಿಯ ಮೇರೆಗೆ ಅದನ್ನು ಬಳಸಬೇಕು. ಹಾಗೆ ಕೆಲವು ಕಡೆಗಳಲ್ಲಿ ಇದರ ತಾಜಾ ಸಸ್ಯದ ರಸವನ್ನು ಬಳಸುತ್ತಾರೆ ಮತ್ತು ಅದರ ನೀರನ್ನು ಕೂಡ ಕುಡಿಯುತ್ತಾರೆ. ಶಂಖಪುಷ್ಪವನ್ನು ಔಷಧಿಯಾಗಿ ನಿಯಮಿತವಾಗಿ ಬಳಸುವ ಮೊದಲು ಆಯುರ್ವೇದ ವೈದ್ಯರು ಅಥವಾ ಆರೋಗ್ಯ ತಜ್ಞರ ಸಲಹೆಯನ್ನು ಪಡೆಯುವುದು ಉತ್ತಮ. ವಿಶೇಷವಾಗಿ ಮಕ್ಕಳು, ಗರ್ಭಿಣಿಯರು ಅಥವಾ ಆರೋಗ್ಯ ಸಮಸ್ಯೆಗಳಿಂದ ಇತರ ಔಷಧಿಗಳನ್ನು ಬಳಸ್ತಾ ಇರೋರು ವೈದ್ಯರ ಸಲಹೆ ಇಲ್ಲದೆ ಈ ಗಿಡದ ಉಪಯೋಗಗಳನ್ನು ಪಡೆಯಬಾರದು. ಈ ಸಸ್ಯ ಎಷ್ಟು ಉಪಯೋಗಕಾರಿಯೋ ಹಾಗೆಯೇ ಕೆಲವೊಬ್ಬರಿಗೆ ತೊಂದರೆಗಳನ್ನು ಕೂಡ ಉಂಟು ಮಾಡಬಹುದು. ಸರಿಯಾದ ಪ್ರಮಾಣದಲ್ಲಿ ಬಳಸಿದರೆ ಈ ಸಸ್ಯ ಸುರಕ್ಷಿತ. ಹಾಗೆ ಕೆಲವರಿಗೆ ಕೆಲವೊಂದು ತೊಂದರೆಗಳು ಕಾಣಿಸಬಹುದು. ಯಾವ್ಯಾವ ತೊಂದರೆಗಳು ಕೆಲವರಿಗೆ ಕಾಣಿಸಬಹುದು ಅಂದರೆ, ಕೆಲವರಿಗೆ ಜೀರ್ಣಕ್ರಿಯೆಯ ತೊಂದರೆಯನ್ನು ಉಂಟು ಮಾಡುತ್ತದೆ ಮತ್ತು ವಾಕರಿಕೆ ಬರುವಂತಹ ಸಾಧ್ಯತೆಗಳಿರುತ್ತದೆ. ಹಾಗೆ ಅತಿಯಾದ ನಿದ್ರೆ ಅಥವಾ ದಣಿವು ಕೂಡ ಉಂಟಾಗಬಹುದು. ಇನ್ನು ಕೆಲವರಿಗೆ ಅಲರ್ಜಿ ಅಂದರೆ ಚರ್ಮದ ತುರಿಕೆ ಕೂಡ ಈ ಸರಿಯಾದ ಪ್ರಮಾಣದಲ್ಲಿ ಉಪಯೋಗಿಸದೇ ಇದ್ದರೆ ಆಗುತ್ತೆ. ರಕ್ತದೊತ್ತಡ ಕಡಿಮೆ ಇರುವವರಿಗೆ ತಲೆಸುತ್ತು ಉಂಟಾಗುವಂತಹ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಈ ಸಸ್ಯಗಳನ್ನು ಸರಿಯಾದ ರೀತಿಯ ಪ್ರಮಾಣದಲ್ಲಿ ಉಪಯೋಗಿಸಿಕೊಳ್ಳುವುದು ಉತ್ತಮ. ಈ ರೀತಿಯ ಅಡ್ಡ ಪರಿಣಾಮಗಳು ಕಾಣಿಸಬಹುದು. ಆದ್ದರಿಂದ ಇದನ್ನು ಉಪಯೋಗಿಸುವ ಮೊದಲು ತಜ್ಞರ ಸಲಹೆಯೊಂದಿಗೆ ಬಳಸುವುದು ಇದನ್ನು ಉತ್ತಮ. ಶಂಖಪುಷ್ಪ ಹೂವಿನ ಬಗ್ಗೆ ಈ ರೀತಿಯಾಗಿ ಮಾಹಿತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮತ್ತು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ನನ್ನ ಮುಂದಿನ ವಿಡಿಯೋಗಳಲ್ಲಿ ಯಾವ ರೀತಿಯ ಹೂವಿನ ಗಿಡಗಳ ಬಗ್ಗೆ, ಹಣ್ಣಿನ ಬಗ್ಗೆ ಮಾಹಿತಿ ಬೇಕು ಅನ್ನೋದನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ.